ಮೊನ್ನೆ ಬಿಗ್ ಬಾಸ್ ನಲ್ಲಿ ಒಂದ್ ಘಟನೆ ಆಗುತ್ತೆ ಸರ್. ಹೇಳಿ. ರಿಷಾ ಮತ್ತೆ ಗಿಲ್ಲಿ ಅವರ ನಡುವೆ ಬಕೆಟ್ ವಿಚಾರ ಮತ್ತೆ ಬಟ್ಟೆ ವಿಚಾರಕ್ಕೆ ಒಂದು ದೊಡ್ಡ ಮಟ್ಟದ ಸೀನ್ ಕ್ರಿಯೇಟ್ ಆಗುತ್ತೆ. ಆ ಸಿಚುವೇಶನ್ ಅನ್ನ ನೋಡಿದಾಗ ತಮ್ಗೆ ಏನ್ ಅನಿಸ್ತದೆ ಸರ್ ಕುಟುಂಬದವರಾಗಿ? ಅಲ್ಲ, ಕುಟುಂಬದವ್ರಿಗೆ ಈಗ ನಾನು ಕೇಳಿದ್ರು, ಕುಟುಂಬದವ್ರಿಗಿಂತಾಗಿ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮನೆ ಹೆಣ್ಮಗುಗೆ ಬಕೆಟ್ ಕೊಡ್ಲಿಲ್ಲ ಅಂತ ಹೇಳಿದಾಗ ನಿಮ್ಮ ಇನ್ನೊಬ್ಬ ಸ್ಪರ್ಧಿ ತಂದಿದ್ದೇನೆ ಬಟ್ಟೆನ ತಂದು ಬಾತ್ರೂಮ್ಗೆ ಹಾಕ್ದಾಗ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಅದಕ್ಕೆ ಫಸ್ಟ್ ಉತ್ತರ ಹೇಳಿ, ಆಮೇಲೆ ನಾನು ಉತ್ತರ ಹೇಳ್ತೀನಿ. ನನ್ಗೆ ಏನ್ ಅನ್ಸುತ್ತೆ ಉತ್ತರ ಹೇಳ್ತೀನಿ. ಹೇಳಿ. ನಿಮ್ಮ ಮನೆಯವರೇ ಈ ತರ ಆದಾಗ ನಿಮ್ಮನೆ ಹೆಣ್ಮಗುದು ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿ ತಗೊಂಡೋಗಿ ಬಟ್ಟೆನ ಬಕೆಟ್ ಕೊಡ್ಲಿ ಅನ್ನೋ ಒಂದೇ ಒಂದು ಕ್ವಶನ್ಗೋಸ್ಕರ ಅವ್ರ ಬಟ್ಟೆ ಒಳ ಉಡುಪುಗಳು ಇದ್ದಿದ್ದ ಬಟ್ಟೆಗಳೆಲ್ಲ ತಗೊಂಡೋಗಿ ನೀವು ಬಾತ್ರೂಮ್ಗೆ ಹಾಕಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಫಸ್ಟ್ ರಿಸಲ್ಟ್, ಆಮೇಲೆ ಹೇಳ್ತೀನಿ ನಾನು. ಗಿಲ್ಲಿಯವರು ಬಟ್ಟೆ ತಗೊಂಡೋಗಿ ಹಾಕ್ತಾರೆ, ಅದೇ ರೀತಿ ರಿಷಾ ಅವರು ಕೂಡ ಮಾಡ್ತಾರೆ. ಅಲ್ಲ, ನಾನು ಹೇಳಿದ್ರೆ ಗಿಲ್ಲಿಯವ್ರು ಹಾಕಿ ಸರಿ ಅನ್ಸುತ್ತಾ ನಿಮ್ಗೆ? ಅದಕ್ಕೆ ಉತ್ತರ ಕೊಡಿ, ಆಮೇಲೆ ಹೇಳ್ತಾರೆ ರಿಷನ್ ಬಗ್ಗೆ. ಈಗ ಗಿಲ್ಲಿ ಬಕೆಟ್ ಸ್ನಾನ ಮಾಡಕ್ಕೆ ಇಟ್ಟಿದ್ದಾರೆ, ಅದು ಗೊತ್ತಿಲ್ಲ, ಹೋಗಿದ್ದಾರೆ. ಹೆಣ್ಮಗು ಸ್ನಾನ 5 ಹೆಣ್ಸಲ್ಲಿ ನೀವು ಬಕೆಟ್ ವಾಪಸ್ ಕೊಡ್ಬೇಕು ಅಂದಾಗ ಕೊಡಕ್ ಸಾಧ್ಯ ಇದೆ? ಹೆಣ್ಮಗು ಸ್ನಾನ ಮಾಡ್ಬೇಕಾದ್ರೆ ಹೆಂಗೆ ನಮ್ಮಂಗೆ ಗಂಡ್ಸಕ್ಕೆ ಒಂದು ಟೂವಲ್ ಸುತ್ಕೊಂಡ್ಬಂದು ಕೊಡಕ್ಕಾಗತ್ತಾ? ಬಕೆಟ್ ಸ್ನಾನ ಕೊಡಕ್ಕಾಗಲ್ಲ. 5 ಹೆಣ್ಸರಿಗೆ ಇದೇನು ಪ್ರಜಾಪ್ರಭುತ್ವನೋ ಏನಿದು? ಈ ತರ ಕಟ್ಟಪ್ಪಣೆ ಮಾಡೋದು ಬಿಗ್ ಬಾಸ್ ಅಲ್ಲಿ ನೋಡಿಲ್ಲ, ಮಾಡಬಾರ್ದು ಅದನ್ನೆಲ್ಲ.